ಬಿಸಿ ಇದ್ದಾರೋ ಬಿಸಿ ಇರ್ಬೇಕು ಹಲೋ 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 ಯಾರು? ದಿವ್ಯಾ? ಹಾ ಹೌದು. ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಹಲೋ ಹಲೋ ದಿವ್ಯಾನಾ ಮಾತಾಡ್ತಿರೋದು? ಹಲೋ 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 ಕೇಳಿಸ್ತಾನೆ ಇಲ್ಲ. ಹಲೋ ಹಲೋ ಯಾರು? ದಿವ್ಯಾನಾ ಮಾತಾಡ್ತಿರೋದು? ಹಲೋ ಹಲೋ ದಿವ್ಯಾನಾ ಮಾತಾಡ್ತಿರೋದು? ಹಲೋ ಹಲೋ ಕೇಳಿಸ್ತಿದ್ಯಾ? ನಿಮ್ಮ ವಾಯ್ಸ್ ಬ್ರೇಕ್ ಆಗ್ತಿದೆ. ನೆಟ್ವರ್ಕ್ ಇಲ್ಲ ಅನ್ಸುತ್ತೆ ಅವ್ರ ಕಡೆ. ಏನು ಅನ್ಕೊಂಡು. ಹಲೋ ಹಲೋ ಯಾರು? ಹಲೋ ದಿವ್ಯಾ? ಹೌದು. ಚೆನ್ನಾಗಿದ್ದೀರಾ? ಯಾರು? ನಾನು ಆದರ್ಶ್ ಅಂತ. ಸಾರಿ ಹತ್ರ ಯಾರು ಗೊತ್ತಿಲ್ಲ. ರಾಂಗ್ ನಂಬರ್. ಇಲ್ಲ ನನಗೆ ಗೊತ್ತು ನಿಮ್ಮನ್ನ. ಇಲ್ಲ ನೀವ್ಯಾರಂತ ನಂಗೆ ಗೊತ್ತಿಲ್ಲ. ಇಲ್ಲ ಅನ್ನ ಕಡಿಮಲ್ಲಿ ಆದರ್ಶ್. ಸಾರಿ ಐ ಡೋಂಟ್ ನೋ. ಊಟ ಮಾಡಿದ್ರಾ? ಸ್ವಲ್ಪ ಮಾತಾಡಬೇಕಿತ್ತು. ಏನ್ ಮಾತಾಡ್ಬೇಕು? ಸ್ವಲ್ಪ ಡೌಟ್ ಇತ್ತು, ಡೌಟ್ ಕ್ಲಿಯರ್ ಮಾಡೋಕ್ಕಂತ ಫೋನ್ ಮಾಡಿದ್ದೆ. ಅದು ನೀವು ಯಾರಂತಾನೆ ಗೊತ್ತಿಲ್ಲ, ನಾನು ಯಾಕೆ ಮಾತಾಡ್ಬೇಕು? ಅಯ್ಯೋ ನಾನು ನಿಮ್ಮನ್ನ ನೋಡಿದ್ದೀನಿ, ನೀವು ನೋಡಿದ್ದೀರಾ, ಬಟ್ ಗೊತ್ತಾಗ್ತಿಲ್ಲ ನಿಮಗೆ ಯಾರಂತ. ನನ್ನ ನಂಬರ್ ನೀವು ಸಿಕ್ತು. ನಂಬರು ಅಲ್ಲೇ ಫ್ರೆಂಡ್ಸ್ ಹತ್ರ ಇಸ್ಕೊಂಡಿದ್ದೆ. ಯಾವ ಫ್ರೆಂಡ್? ಒಂದು ಫ್ರೆಂಡ್ ಹತ್ರನೇ ಇಸ್ಕೊಂಡಿದ್ದೆ. ಫ್ರೆಂಡಿಗೆ ಒಂದು ಹೆಸರು ಇರ್ಬೇಕಲ್ಲ, ಹೆಸರು ಪಾಪ ಅವ್ನಿಗೆ ಸುಮ್ಮನೆ ನೀವು ಆಮೇಲೆ ಫೋನ್ ಮಾಡಿ ಬೈತೀರಾ ಯಾಕೆ ಕೊಟ್ಟೆ ಅಂತ. ಸಾರಿ ಅಲ್ಲಿರೋದು ಯಾರ ಹತ್ರ ನನ್ನ ನಂಬರ್ ಇಲ್ಲ. ಇಲ್ಲ ಇದೆ. ಯಾರ ಹತ್ರ ಇದೆ? ಆಮೇಲೆ ನೀವು ಅವ್ರು ಬೈತೀರಾ ಹೋಗಿ ಯಾಕೆ ಕೊಟ್ಟೆ ನಿಮ್ಮ ನಂಬರ್ ಅಂತ. ನಾನೇನು ಬೈಯೋದಿಲ್ಲ. ಪಾಪ ಅವರು ನನ್ನ ಹತ್ರ ಕೊಡ್ಬೇಕಾದ್ರೆ ಹೇಳ್ಬಿಟ್ಟು ಕೊಟ್ಟರು. ಹಾಂ ಅವ್ರು ನನ್ನ ಹತ್ರ ಕೊಡ್ಬೇಕಾದ್ರೆ ಹೇಳ್ಬಿಟ್ಟು ಕೊಟ್ಟರು, ನನ್ನ ಹೆಸರು ಹೇಳ್ಬೇಡಿ ಆಮೇಲೆ ನನಗೆ ಬೈತಾಳೆ ಅವಳು ಅಂತ. ನೀವು ಯಾರು ಅಂತ ಗೊತ್ತಲ್ಲ. ನಾನು ಆದರ್ಶ ಅಂತ. ನಾಳೆ ನಿಮಗೆ ಸಿಗ್ತೀನಿ ಬಿಡಿ, ಡೈರೆಕ್ಟಾಗೆ ಬಂದು ನಿಮ್ಮ ಹತ್ರ ಮಾತಾಡ್ತೀನಿ, ನಿಮ್ಗೆ ಗೊತ್ತಾಗುತ್ತೆ. ಊಟ ಮಾಡಿದ್ರಾ? ನನಗೆ ಯಾರು ಅಂತಾನೆ ನಂಗೆ ಗೊತ್ತಿಲ್ಲ, ನಾನು ಯಾಕೆ ನಿಮ್ಮ ಜೊತೆ ಮಾತಾಡಬೇಕು? ಅಯ್ಯೋ ಸರಿ ಬಿಡಿ, ನಾನು ನಿಮ್ಮ ಹತ್ರ ಡೈರೆಕ್ಟಾಗೆ ಬಂದು ಸಿಗ್ತೀನಿ. ಅಯ್ಯೋ ಮತ್ತೆ ನಾನು ಹಿಂಗೆ ಹೇಳ್ತಿದ್ದೀನಿ ನಿಮ್ಮ ಅನ್ನ ಕಡಿಮೆಯಲ್ಲಿ ಇದ್ದೀರಾ ಅಂತ. ಸರಿ ಓಕೆ, ನಾನು ಡೈರೆಕ್ಟಾಗಿ ಬಂದು ಸಿಗ್ತೀನಿ. ಬಟ್ ಸ್ವಲ್ಪ ನನಗೆ ಭಯ ಇತ್ತು ನಿಮ್ಮ ಹತ್ರ ಮಾತಾಡೋದಕ್ಕೆ ಸರ್ಗೆ, ಅದಕ್ಕೆ ನಂಬರ್ ತಗೊಂಡು ಫಸ್ಟ್ ಒಂದು ಕಾಲ್ ಮಾಡಿ ಮಾತಾಡೋಣ ಅಂತ ಫೋನ್ ಮಾಡಿದೆ. ಊಟ ಮಾಡಿದ್ರಾ? ಅದನ್ನೇ ಮಾತಾಡ್ತಿದ್ದೀನಲ್ಲ, ಊಟ ಮಾಡಿದ್ರಾ? ಇಲ್ಲ ಇಲ್ಲ, ಜಸ್ಟ್ ಸುಮ್ಮನೆ ನಿಮ್ಮ ಹತ್ರ ಫ್ರೆಂಡ್ ಆಗೋಣ ಅಂತ. ಹಾಂ ಫ್ರೆಂಡ್ ಆಗೋಣ ಅಂತ, ಬೇರೆ ಏನಿಲ್ಲ.
ಇಲ್ಲ ನಂಗೆ ಯಾರನ್ನೂ ಫ್ರೆಂಡ್ ಮಾಡ್ಕೊಳೋ ಆಸೆ ಇಲ್ಲ ಬೇಡ. ಫ್ರೆಂಡ್ ಮಾಡ್ಕೊಳಕ್ಕೆ ಆಸೆ ಇಲ್ವಾ? ಇಲ್ಲ. ಇಲ್ಲ ಜಸ್ಟ್ ನಿಮ್ಮ ಹತ್ರ ಸರ್ ನಾರ್ಮಲಾಗಿ ನನಗೊಂದು ಸ್ವಲ್ಪ ಡೌಟ್ ಇತ್ತು, ಅದನ್ನು ಕ್ಲಿಯರ್ ಮಾಡಬೇಕಿತ್ತು ಅಷ್ಟೇ, ಏನಿಲ್ಲ ಸಬ್ಜೆಕ್ಟ್ ಏನ್ ಅವ್ರಿಗೆ. ಡೌಟ್ ಇತ್ತು? ಸೊ ಊಟ ಮಾಡಿದ್ರೆ ಹೇಳಿ, ಫಸ್ಟು ನಾರ್ಮಲಾಗಿ ಮಾತಾಡಿ, ಯಾಕೆ ಈ ಥರ ಮಾತಾಡ್ತಿದ್ದೀರಲ್ಲ? ನಾನು ಹಿಂಗೆ ಮಾತಾಡೋದು ಯಾವಾಗ್ಲೂ. ನಾನು ಏನ್ ಮಾಡ್ಬೇಕು ಅದಕ್ಕೆ? ಹಾಂ ನೀವೇನು ಮಾಡಿಬಿಡಿ, ನನ್ನ ಫ್ರೆಂಡ್ಲಿ ಆಗಿರಿ ಸಾಕು ನನಗೆ. ಬಟ್ ಐ ಲವ್ ಯು ಅಷ್ಟೇ. ಐ ಲವ್ ಯು ಬಟ್ ನನಗೇನೋ ಇಷ್ಟ ಆಯ್ತು. ಸರಿ ಓಕೆ ನಾರ್ಮಲಾಗಿ ಮಾತಾಡಿ, ನಾರ್ಮಲಾಗಿ. ಸರಿ ನನ್ನ ವರ್ಕ್ ಮಾಡಿಬಿಟ್ಟೆ, ಪಟ್ ಅಂತ ಸ್ವಲ್ಪ ಇದಾಗೋಯ್ತು, ಗೊತ್ತಿಲ್ಲ. ಓಕೆ ಬಾಯ್. ಹಾಂ ಬಾಯ್. ಬಾಯ್ನಾ? ಯಾಕೆ? ಒಂದೆರಡು ನಿಮಿಷ ಮಾತಾಡ್ಬೋದಲ್ಲ, ಏನು ಹೇಳಲಿ? ಏನ್ ಮಾತಾಡ್ಬೇಕು? ಅಲ್ಲ ನಾನು ನಿಮ್ಮ ಹತ್ರ ಅಷ್ಟೊಂದು ಹೇಳ್ತಾ ಇದ್ದೀನಿ, ನನ್ನ ಫೀಲಿಂಗ್ ಹೇಳ್ತಾ ಇದ್ದೀನಿ, ಒಂದು ಸ್ವಲ್ಪ 2 ಮಿನಿಟ್ಸಲ್ಲಿ ಮಾತಾಡ್ಬೋದಲ್ಲ? ಬ್ಯುಸಿ ಇದ್ದೀರಾ? ಅಲ್ಲ ರೀ, ಏನ್ ಮಾತಾಡ್ಬೇಕು ಅಂತ ಹೇಳಿ. ನೀವು ಯಾರು ಅಂತ ಗೊತ್ತಿಲ್ಲ ಏನಿಲ್ಲ. ಓಕೆ, ನನ್ನ ಬಗ್ಗೆ ನಿಮಗೆ ಏನು ಗೊತ್ತಾಗಬೇಕು ರೀ? ನನ್ನ ಬಗ್ಗೆ ನಾನು ಹೇಳ್ತೀನಿ. ಬಗ್ಗೆ ತಿಳ್ಕೊಂಡು ನಾನು ಏನ್ ಮಾಡ್ಲಿ? ಅಲ್ಲ, ನನಗೆ ನಿಮ್ಮ ಮೇಲೆ ಕ್ರಶ್ಶು, ನಾನು ನಿಮ್ಮನ್ನ ಲವ್ ಮಾಡ್ತಾ ಇದ್ದೀನಿ. ನಾನೇನು ಮಾಡೋದಕ್ಕಾಗಲ್ಲ ಅದಕ್ಕೆ. ನೀವೇ ಅದಕ್ಕೆ ನೀವು ಫಸ್ಟ್ ನಾನು ನೋಡಿ ನನ್ನ ಜೊತೆ ಫ್ರೆಂಡ್ಲಿ ಆಗಿರಿ, ಆಮೇಲೆ ನಿಮ್ಗೆ ಇಷ್ಟ ಆದರೆ ಮಾತಾಡುವಂತೆ. ಏನ್ ಮಾತಾಡ್ತೀನಿ? ಮೀನ್ಸ್ ನನ್ನ ಇಷ್ಟ ಆದರೆ, ನನ್ನ ಕ್ಯಾರೆಕ್ಟರ್ ಇಷ್ಟ ಆದರೆ, ನನಗೆ ನಿಮ್ಮ ಕ್ಯಾರೆಕ್ಟರ್ ಇಷ್ಟ ಆಯಿತು, ನೀವು ಇಷ್ಟ ಆಯಿತು. ನನಗೇನೋ ಫಸ್ಟ್ ಟೈಮ್ ನೋಡಿದ ತಕ್ಷಣ ನಿಮ್ಮ ಮೇಲೆ ಕ್ರಶ್ ಆಗೋಯ್ತು. ಆಮೇಲೆ ಒಂದು ವೀಕ್ ಆದಮೇಲೆ ಯಾಕೋ ನಿಮ್ಮ ಜೊತೆ ಮಾತಾಡಿಸ್ಬೇಕು, ನಿಮ್ಮ ಜೊತೆ ಫ್ರೆಂಡ್ ಆಗಿರಬೇಕು ಅನ್ನೊಂದು ಫೀಲು. ಬಟ್ ನನಗೆ ಭಯ, ನನಗೆ ನಿಮ್ಮ ಹತ್ರ ಡೈರೆಕ್ಟಾಗಿ ಬಂದು ಮಾತಾಡೋಕ್ಕೆ. ನೀವು ಎಲ್ಲಿರೋದು? ರಾಜಾಜಿನಗರಲ್ಲಿ. ನಾಳೆ ಬರ್ತೀನಿ ನಾನು, ಬಟ್ ಬೈಬೇಡಿ ಆಯಿತಾ? ಡೈರೆಕ್ಟಾಗಿ ಬಂದಾಗ ಬೈಬೇಡಿ, ಏನು ಇದು ಮಾಡ್ಕೋಬೇಡಿ. ಆಮೇಲೆ ಎಲ್ಲರ ಮುಂದೆ ಬೈದ್ಬಿಡ್ತೀರಾ, ನನಗೊಂಥರ ನರ್ವಸ್ ಬೇರೆ. ಆ ಕಡೆ ಮೇಲೆ ಯಾರ ಹತ್ರನೂ ಹೇಳಬೇಡಿ ಆಯಿತಾ? ಈ ಥರ ಫೋನ್ ಮಾಡಿದ್ರು ಅಂತೆಲ್ಲ ಯಾರ ಹತ್ರನೂ ಶೇರ್ ಮಾಡ್ಕೋಬೇಡಿ ಪ್ಲೀಸ್. ಹಾಂ ಇವಾಗ ನಾನು ಬ್ಯಾಸ್ ಅಂತ ಹೇಳಿ ಆಮೇಲೆ ಇವ್ರಿಗೆ, ನಿಮ್ಮ ಫ್ರೆಂಡಿಗೆ ಅವ್ರಿಗೆಲ್ಲ ಫೋನ್ ಮಾಡಿ ಈ ಥರ ಫ್ರೆಂಡ್ ಅಂದರೆ ನೀವು ಕ್ಲೋಸ್ ಫ್ರೆಂಡ್ ಅಲ್ಲ, ನಾರ್ಮಲ್ ನಿನ್ನ ಪಕ್ಕದಲ್ಲಿ ಒಬ್ರು ಸಾರಿ ಪಾಪ, ಆಮೇಲೆ ಅವ್ರಿಗೆ ಇದು ಮಾಡ್ಕೊತಾರೆ ಪಾಪ. ಅವ್ರ ಹತ್ರ ಅವರು ಹೇಳ್ಬೇಡಿ ಅಂತ ನಂಬರ್ ಕೊಟ್ಟಿದ್ದಾರೆ. ಅಯ್ಯೋ ಪಾಪ, ನಾನು ನಿಮ್ಗೆ ನಾಳೆ ಬಂದು ನೀವು ಡೈರೆಕ್ಟಾಗಿ ನಿಮ್ಮ ಹತ್ರ ಮಾತಾಡಿದ್ಮೇಲೆ ನಾನು ಹೇಳ್ತೀನಿ. ಹುಡುಗಿ ನಾನು ನಾಳೆ ಬರ್ತೀನಿ, ನಾಳೆ ಡೈರೆಕ್ಟಾಗಿ ಬಂದು ಮಾಡಿದ್ಮೇಲೆ ನಾನು ಯಾರು ನಂಬರ್ ಕೊಡೋದು ಅಂತ ಹೇಳ್ತೀನಿ ಪಾಪ. ಆಮೇಲೆ ಹುಡುಗಿ ಇಲ್ಲ, ಒಂದು ಹುಡುಗಿ ಹತ್ರ ನಾನು ಇಸ್ಕೊಂಡೆ. ಅಯ್ಯೋ, ಇವಾಗ ಯಾರು ನಂಬರ್ ಕೊಟ್ಟಿದೆ ಅಂತ ಪ್ರಶ್ನೆ ನಿಮಗೆ? ಬಿಡಿ, ನಾಳೆ ಬರ್ತೀನಿ ಅಲ್ಲ, ನಾನು ಅವಾಗ ಹೇಳ್ತೀನಿ ಪಾಪ. ಅವ್ರಿಗೆ ಬೈಯಕ್ಕೆ ಹೋಗ್ಬೇಡಿ ಆಯಿತಾ? ಇಲ್ಲ ನಂಬರ್ನ ಕೊಡ್ತೀನಿ. ಇಲ್ಲ, ಯಾರಾಗಿರಿದ್ರು ಬೇರೆಯವ್ರ ನಂಬರ್ ಕೊಟ್ಟಾಗ ನಾನು ಅವ್ರ ಹತ್ರ ತುಂಬ ರಿಕ್ವೆಸ್ಟ್ ಮಾಡ್ಕೊಂಡು, ನಾನು ಲವ್ ಮಾಡ್ತಾ ಇದ್ದೀನಿ, ಅವ್ರ ನನ್ನ ಕ್ರಶ್ಶು, ಪ್ಲೀಸ್ ನಾನು ಡೈರೆಕ್ಟಾಗಿ ಹೋಗಿ ಮಾತಾಡೋಷ್ಟೇ ನನಗೆ ಧೈರ್ಯ ಇಲ್ಲ ಅಂತ ಹೇಳ್ಕೊಂಡಿದ್ದಕ್ಕೆ ಅವರು ತುಂಬ ಟೈಮು ಇಲ್ಲ ಕೊಡಲ್ಲ ಅಂತ ಹೇಳಿ ಅದು ತುಂಬ ರಿಕ್ವೆಸ್ಟ್ ಮಾಡಿದ್ದಕ್ಕೆ ಅವ್ರು ಕೊಟ್ಟರು. ಆಮೇಲೆ ಲಾಸ್ಟಾಗಿ ಮಾತ್ರ 2 ಡೇಸಿಂದ ಕೇಳಿದ್ದೀನಿ, ಇವತ್ತು ಕೊಟ್ಟಿದ್ದಾರೆ. ನಾಳೆ ನಾನು ಡೈರೆಕ್ಟಾಗಿ ಬಂದು ತೋರಿಸ್ತೀನಿ, ನಾನು ಹೇಳ್ತೀನಿ, ಮಾತಾಡ್ತೀನಿ. ನನಗೆ ಸುಮ್ಮನೆ ಆಮೇಲೆ ನನ್ನಿಂದ ಅವರು ನೀವು ಫ್ರೆಂಡ್ಶಿಪ್ ಅಥವಾ ನೀವು ಅವ್ರನ್ನ ಬೈಯೋದು ಇದಾಗೋದು ಬೇಡ ಪಾಪ. ನನಗೇನೋ ನನ್ನೊಂದು ಫೀಲ್ ನಿಮ್ಮ ಹತ್ರ ಹೇಳ್ಕೋಬೇಕಿತ್ತು, ನಿಮ್ಮ ಹತ್ರ ಮಾತಾಡಬೇಕಿತ್ತು, ಅದಕ್ಕೋಸ್ಕರ ಪಾಪ ಇಸ್ಕೊಂಡಿದ್ದೀನಿ. ಪಾಪ ಅವ್ರಿಗೆ ನೀವೇನಾರು ಅಂದ್ಬಿಟ್ರೆ ಪಾಪ ಅವ್ರು ನಮ್ಮನ್ನ ಲವ್ಗೆ ಹೆಲ್ಪ್ ಮಾಡಿದ್ದಾರೆ. ನಾಳೆ ಅವ್ರಿಗೆ ಮನಸ್ಸು ನೋವೋ ಥರ ನಾವು ಮಾಡಬಾರ್ದು. ನಮ್ಮ ಲವ್ಗೆ ಅವರು ಹೆಲ್ಪ್ ಮಾಡಿದ್ದಾರೆ, ನಾಳೆ ಅವ್ರ ಮನಸ್ಸು ನೋವೋ ಥರ ಮಾಡಬಾರ್ದಲ್ವ?
ಮಾತಾಡಿದ್ದು? ಇಲ್ಲ ಇನ್ನು ಮುಗ್ದಿಲ್ಲ. ನೀವೇನು ಮಾತಾಡ್ತಾನೆ ಇಲ್ವಲ್ಲ. ಏನ್ ಮಾತಾಡ್ಬೇಕು ಅಂತ? ಅಲ್ಲ ದಿವ್ಯಾ ಅವರೇ, ನಾನು ನಿಮ್ಗಂದ್ರೆ ನನ್ಗೆ ಕ್ರಶ್ಶು, ನೀವಂದ್ರೆ ನನಗೆ ಇಷ್ಟ. ಓಕೆ, ಸೊ ನಾನ್ ಏನ್ ಮಾಡ್ಬೇಕು? ನಿಮಗ್ ನನ್ ಇಷ್ಟ ಅಂದ್ರೆ ನಾನ್ ಏನ್ ಮಾಡ್ಬೇಕು? ಜಸ್ಟ್ ಒಂದು ಬಾಯ್ ಫ್ರೆಂಡ್ ಆದ್ರು ನನ್ನ ಇದು ಮಾಡ್ಕೊಳ್ಳಿ, ಆಮೇಲೆ ನೀವು ಆಮೇಲೆ ಏನು? ಒಂದು ನನ್ನ ಬಾಯ್ ಫ್ರೆಂಡ್, ನನ್ನ ಬಾಯ್ ಫ್ರೆಂಡ್ ಆಗಿರ್ತೀನಿ. ಆಮೇಲೆ ನಿಮಗೆ ನಾನು ಇಷ್ಟ ಆದರೆ ನನ್ನ ಕ್ಯಾರೆಕ್ಟರ್ ಎಲ್ಲ ಇಷ್ಟ. ಸಾರಿ, ಅಷ್ಟೆಲ್ಲ ಸೀನ್ ಇಲ್ಲ, ಅಷ್ಟೊಂದೆಲ್ಲ ಎಕ್ಸ್ಪೆಕ್ಟ್ ಮಾಡ್ತೀನಿ. ಯಾಕೆ ನೀವು ಯಾರು ಲವ್ ಮಾಡ್ತಿದ್ದೀರಾ? ಹಾ ಹೌದು. ಏ ಇಲ್ಲ ಅಂತ ಹೇಳಿದ್ರು. ಯಾರು ಹೇಳಿದ್ರು ಇಲ್ಲ ಅಂತ? ಬಿಡ್ಬೇಕಾಯ್ತಾ ವಾಡು ತಿರ್ಗುತ್ತು. ಕ್ವಶನ್ ಕೇಳ? ಹಾಂ ಹೇಳಿ. ಯಾಕೆ ಕ್ರಶ್ ಆಯ್ತು? ಯಾಕೆ ಕ್ರಶ್ ಆಯ್ತು? ಬೇರೆಯವ್ರ ಥರ ಓವರಾಗಿ ಮೇಕಪ್ ಮಾಡ್ಕೊಳ್ಳೋದು, ಓವರಾಗಿ ಏನೋ ತನ್ನ ತೋರಿಸ್ಕೊಳ್ಳೋದು, ಆಡ್ಕೊಳ್ಳೋದು, ಆ ಥರ ಇಲ್ಲ ನಿಮ್ಮ ಕ್ಯಾರೆಕ್ಟರು. ನಂಗೆ ತುಂಬ ಇಷ್ಟ ಆಯಿತು ನಿಮ್ಮನ್ನ. ಇತ್ತು ಕ್ಲೀನ್ ಮಾಡೋಕ್ಕೆ ಬೇಕು ಬ್ರಷು. ಹಾ ನಿಜಕ್ಕಂದ್ರೆ ನಿಮ್ಮನ್ನ ಬಿಟ್ಟು ಬೇರೆ ಯಾರಿಲ್ಲ ನನಗೆ ಕ್ರಶ್. ಚೆನ್ನಾಗಿತ್ತಾ? ಅಯ್ಯೋ ನನಗೆ ಒಂಥರ. ಹಾ ಚೆನ್ನಾಗಿತ್ತು. ನಿಜ ನನಗೆ ನೀವಂದ್ರೆ ನನ್ನ ಕ್ರಶ್. ಹಲೋ, ಹಾಂ ಹೇಳಿ. ಯಾರಾದ್ರು ಇದಾರ ಪಕ್ಕದಲ್ಲಿ? ನನ್ನ ಕಸಿನ್ಸ್ ಇದ್ದಾರೆ. ಕಸಿನ್ಸಾ? ಔಟ್ ಸ್ಪೀಕರ್ ಹಾಕ್ಬಿಟ್ಟಿದ್ದೀರಾ ಏನೋ? ಹಾ ಔಟ್ ಸ್ಪೀಕರ್ ಹಾಕ್ಬಿಟ್ಟಿದ್ದೀರಾ? ಇಲ್ಲ ಇಲ್ಲ, ಸ್ಟಿಕ್ಕರ್ ಎಲ್ಲ ಏನು ಹಾಕಿಲ್ಲ. ನಾನು ಆಚೆ ಬಾಲ್ಕನಿ ಹೇಳಿದ್ದೀನಿ. ನಿಮ್ಗೆ ಇಷ್ಟ ಆಯ್ತಾ ಲೈನು? ಗೊತ್ತಿಲ್ಲ. ಗೊತ್ತಿಲ್ವಾ? ಅಲ್ಲ ನಿಮ್ಗೋಸ್ಕರ ಒಂದು 4-5 ಲೈನ್ ನಿಮ್ಗೆ ಯೋಚನೆ ಮಾಡ್ಬೇಕಾದ್ರೆ ಒಂದೊಂದು ಬರ್ತವೆ. ಇನ್ನೊಂದು ಸಾರಿ ಓಕೆನಾ, ಇವಾಗ ಫಸ್ಟೇ ಸಾರಿ ಕೇಳ್ಬಿಡ್ತೀನಿ ಓಕೆನಾ. ನೀವು ನೋಡೋಕ್ಕೆ ಸ್ವಲ್ಪ ಹೈಟ್ ಕಮ್ಮಿ ಓಕೆನಾ. ನನ್ನ ಮಕ್ಕಳಿಗೆ ಆಗ್ತೀಯಾ ಮಮ್ಮಿ? ಸಾರಿ. ಹಲೋ, ಏನು ವಯಸ್ಸೇ ಬರುತ್ತೆ. ಹಾ ಹೇಳಿ. ಹಲೋ, ಕೇಳಿಸ್ತಿದ್ಯಾ? ಹಾ ಕೇಳಿಸ್ತೀನಿ. ಏನು ರೆಸ್ಪಾನ್ಸೇ ಬರಲಿಲ್ಲ. ಏನ್ ರೆಸ್ಪಾನ್ಸ್ ಮಾಡ್ಬೇಕು ನಾನು? ಇಲ್ಲ ನಾನು ಹೇಳ್ತಾ ಇದ್ದೀನಿ, ನಾವು ಹೇಳ್ತಿರೋದು ಕೇಳಿಸ್ಕೊಂತಿದ್ದೀರಾ ಇಲ್ವಾ ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ಇಲ್ಲ ಕೇಳಿಸ್ಕೊಂತ. ಇಷ್ಟ ಆಯ್ತಾ ಇದು? ಗೊತ್ತಿಲ್ಲ. ಇವಾಗ ಬೇರೆ ಮಳೆ ಬರ್ತಿದೆಯಲ್ಲ, ಇನ್ನೊಂದು ಲೈನ್ ಎಲ್ಲ ಮಳೆ ಬರ್ತಿರೋದ್ರಿಂದ ಹಾ ಕಂಟಿನ್ಯೂ. ನಿಮ್ಗೆ ಇಷ್ಟ ಆಗ್ತಿಲ್ವಾ ನಾನು ಮಾತಾಡ್ತಿರೋದು? ಆ ಥರ ಮಾತಾಡಕ್ಕೆ ಇಷ್ಟ ಇಲ್ವಾ? ನನಗೆ ಯಾರು ಅಂತ ಗೊತ್ತಿಲ್ಲ, ಏನಿಲ್ಲ. ಆಲ್ ಓವರ್ ಸಡನ್ ಪಿಕಪ್ ಲೈನ್ ತಿಳ್ಕೊಂಡಾಗ ನಾನು ಏನ್ ಮಾಡ್ಲಿ? ಈ ಪಿಕಪ್ ಲೈನ್ ಅಲ್ಲ ಕಣ್ರಿ, ಇದು ನನ್ನ ಮನಸ್ಸಿಂದ ಬರ್ತಿರೋ ಲೈನ್ಸ್ ಕಣ್ರಿ. ಓಕೆ. ಮಳೆ ಬಂದಾಗ ಯೂಸ್ ಮಾಡ್ತೀವಿ ಅಂಬ್ರಲ್ಲ, ನೀವೇ ನನ್ನ ಪರ್ಸನಲ್ ಸಿಂಡ್ರಲ್ಲ. ಸಾರಿ, ಐ ಹೇಟ್ ಸಿಂಡ್ರಲ್ಲ. ಸೇಟ್ ಸಿಂಡ್ರಲ್ಲನಾ? ಇಲ್ಲ ದಿವ್ಯಾ ಅಂತ ಹಾಕೋಣವಾ? ಸಿಂಡ್ರಲ್ಲ ತೆಗೆದ್ಬಿಟ್ಟು ದಿವ್ಯಾ ಓಕೆ. ದಿವ್ಯಾ ದಿವ್ಯಾ ಒಂದು ಡೈಲಾಗ್ ಇದೆ ಗೊತ್ತಾ ದಿವ್ಯಾ ಅಂತ ಮೂವಿಯಲ್ಲಿ? ಗೊತ್ತಿಲ್ಲ. ಗೊತ್ತಿಲ್ಲ ನಿಮ್ಗೆ ಶೇರ್ ಮಾಡ್ತೀನಿ. ನಿಮ್ಮ ವಾಟ್ಸಪ್ ನಂಬರ್ ಇದೇನಾ? ನಿಮ್ಮ ವಾಟ್ಸಪ್ ನಂಬರ್ ಇದೇನಾ? ಹೌದು. ಹೌದಾ, ನಿಮ್ಗೆ ಹಂಗಾರೆ ಶೇರ್ ಮಾಡ್ತೀನಿ. ಒಂದು ಡೈಲಾಗ್ ಚೆನ್ನಾಗಿರುತ್ತೆ. ಒಂದು ಹೀರೋ, ಒಂದು ದಿವ್ಯಾ ಅಂತ ಒಂದು ಹುಡುಗಿನ ಲವ್ ಮಾಡ್ತಾನೆ, ಅವಳಿಗೋಸ್ಕರ ಒಂದು ಸಾಂಗ್ ದಿವ್ಯಾ ದಿವ್ಯಾ ಅಂತ. ಏನೂ ಇಲ್ಲ. ಏನೂ ಇಲ್ಲ. ಅಯ್ಯೋ ಓಕೆ, ಲಾಸ್ಟಾಗಿ ಒಂದು ಹೇಳ್ತೀನಿ, ಇದರಲ್ಲಾದ್ರೂ ನೀವು ನನಗೆ ಇಂಪ್ರೆಸ್ ಆಗ್ತಿರೋದು ಗೊತ್ತಿಲ್ಲ. ಮನೆ ವಿಂಡೋಸ್ ಮುಚ್ಚಕ್ಕೆ ಬೇಕು ಸ್ಕ್ರೀನು, ಡಿ ಯು ಲವ್ ಮೀ ಜಾನು. ಮನೆ ವಿಂಡೋಸ್ ಮುಚ್ಚಕ್ಕೆ ಬೇಕು ಸ್ಕ್ರೀನು, ಡಿ ಯು ಲವ್ ಮೀ ಜಾನು.
ನೋ ನೋನಾ? ಹೌದು. ಓ ಮೈ ಗಾಡ್, ನನ್ಗೆ ಹಾರ್ಟ್ ಬ್ರೇಕ್ ಮಾಡಬೇಡಿ ಪ್ಲೀಸ್. ಬೇಕಾಗಲ್ಲ. ಎಲ್ಲ ಅಷ್ಟೊಂದು ಲವ್ ಮಾಡ್ತಾ ಇದ್ದೀನಿ, ಅಷ್ಟೊಂದು ನಿಮ್ಗೆ ಹೇಳ್ತಾ ಇದ್ದೀನಿ, ಈ ತರ ಮಾಡ್ತಿರಲ್ಲ. ನೀವು ಇಷ್ಟಪಡ್ತಿದ್ರೆ ಅನ್ನೋದಕ್ಕ ನಾನೇ ನಿಮ್ಮನ್ನ ಇಷ್ಟಪಡ್ಬೇಕು. ಇಷ್ಟಪಡ್ಬೇಕು ಯಾರಿಗೂ? ನಾವು ಇವಾಗ ನನ್ನ ಬಗ್ಗೆನೇ ಗೊತ್ತಿಲ್ಲ ಅಂತೀರಾ, ಮತ್ತೆ ಹೆಂಗ್ ನಿಮ್ಗೆ ಇಷ್ಟ ಆಗುತ್ತೆ? ಅದಕ್ಕೆ ನೀವು ನಿಮ್ ಬಗ್ಗೆ ಗೊತ್ತಾದ್ರೂ ನಾನು ಇಷ್ಟಪಡೋದಿಲ್ಲ. ಯಾಕೆ? ಯಾಕೆಂದ್ರೆ ನಾನು ಅವಾಗ್ಲೇ ಹೇಳಿಲ್ಲ, ಐ ಹ್ಯಾವ್ ಅ ಬಾಯ್ ಫ್ರೆಂಡ್, ಐ ಆಮ್ ಕಮಿಟೆಡ್. ಇಲ್ಲ ಅಂತ ಹೇಳಿದ್ರು. ಯಾರು ಹೇಳಿದ್ರು ಹೇಳಿ ಸ್ವಲ್ಪ? ನಾನು ನಿಮ್ಮನ್ನ ನೋಡಿದೀನಿ, ನಿಮ್ ನೋಡಿದ್ರೆ ಆ ತರ ಕಾಣಿಸ್ಲಿಲ್ಲ. ಗೊತ್ತೇ ಇರ್ಲಿಲ್ಲ ನಂಗೆ. ನೋಡಿದ್ರೆ ಅದ್ರ ಕಾಣಿಸಲ್ಲ ಅಂದ್ಬಿಟ್ಟು ನೀವೇ ಏನೇನೋ ಅನ್ಕೊಂಬಿಡೋದ. ಇಲ್ಲ, ಸುಮ್ನೆ ಸುಳ್ಳು ಹೇಳ್ಬೇಡಿ, ನನ್ ಮನ್ಸು ನೋವು ಮಾಡ್ಬೇಡಿ ಪ್ಲೀಸ್. ನಾನು ಸುಳ್ಳು ಹೇಳೋದ್ರಿಂದ ನನ್ಗೆ ಏನ್ ಸಿಗುತ್ತೆ? ಅಯ್ಯೋ, ಈ ತರ ಯಾವನೋ ಒಬ್ಬ ಫೋನ್ ಮಾಡ್ಬಿಟ್ಟು ಹಿಂಗ್ ಮಾತಾಡ್ತಾನಲ್ಲ ಅಂದ್ಬಿಟ್ಟು ನನ್ನ ಮೇಲೆ ನನ್ ಮನ್ಸು ನೋವು ಮಾಡ್ತೀರಾ? ನಾನು ಇರೋದನ್ನೇ ಹೇಳ್ತಿರೋದು. ಅಂದ್ರೆ ಬಾಯ್ ಫ್ರೆಂಡ್ ತಾನೇ, ಲವರ್ ಅಲ್ವಲ್ಲ? ಬಾಯ್ ಫ್ರೆಂಡ್ ಅಷ್ಟೇ ತಾನೇ? ನೀವು ಮಾತಾಡಿರೋದು ಮುಗಿದ್ರೆ ಕಾಲ್ ಕಟ್ ಮಾಡ್ತೀನಿ. ಇಲ್ಲ ಇಲ್ಲ ಇಲ್ಲ, ನೀವು ಒಂದ್ ನಿಮಿಷ ಮಾತಾಡಿ, ಜಸ್ಟ್ ಫ್ರೆಂಡ್ ಆಗಿರಲ್ವಾ ನೀವು ನನ್ನ ಜೊತೆ? ಯಾರು ಅಂತಾನೆ ನಂಗೆ ಗೊತ್ತಿಲ್ಲ, ನಾನು ಯಾಕೆ ನಿಮ್ ಜೊತೆ ಫ್ರೆಂಡ್ ಆಗಿರ್ಬೇಕು? ನಾನು ಡೈರೆಕ್ಟ್ ಆಗಿ ಬರ್ತೀನಿ, ಡೈರೆಕ್ಟ್ ಆಗಿ. ಸಾರಿ, ನಾನು ಯಾರು ಫ್ರೆಂಡ್ಸ್ ಮಾಡ್ಕೊಳಲ್ಲ, ಬಿಕಾಸ್ ನನ್ನ ಫ್ರೆಂಡ್ಸ್ ಮಾಡ್ಕೊಳೋರೆಲ್ಲ ನನ್ನ ಬಿಟ್ಟೋಗ್ತಾರೆ. ಸೊ ಐ ಡೋಂಟ್ ನೀಡ್ ಎನಿ ಫ್ರೆಂಡ್ಸ್ ಇನ್ ಮೈ ಲೈಫ್. ಓಕೆ, ಲವರ್ ಆಗಿ ಮಾಡ್ಕೊಳ್ಳಿ, ಮತ್ತೆ ಲವರ್ ಆಗಿ ಜೊತೆಗೆ ಇರ್ತಾರೆ ಲೈಫ್ ಲಾಂಗ್. ಅದು ಬೇಕಾಗಿಲ್ಲ ನಂಗೆ. ಫ್ರೆಂಡ್ ಆಗಿದ್ರೆ ಬಿಟ್ಟೋಗ್ತಾರೆ, ಲವರ್ ಆದ್ರೆ ಬಿಟ್ಟೋಗಲ್ಲ ಯಾವತ್ತು. ಇಲ್ಲ, ಲವರು ಬಿಟ್ಟೋಗ್ತಾರೆ. ಯಾರು ಹೇಳಿ ಬಿಟ್ಟೋಗಲ್ಲ ಅಂತ? ನಾನು ಒನ್ ಟೈಮ್ ನಿಮ್ ಕೈ ಹಿಡಿದ್ಮೇಲೆ ನಿಮ್ ಕೈ ಬಿಡೋ ಸೀನೇ ಇಲ್ಲ. ಸಾರಿ, ಬೇಕಾಗಿಲ್ಲ. ಇಲ್ಲ ಹಂಗೆ ಹೇಳ್ಬೇಡಿ. ನಂಗೆ ಹೇಳು. ಒನ್ ಟೈಮ್ ನಾನು ನಿಮ್ಮನ್ನ ಕೈ ಹಿಡಿದ್ಮೇಲೆ ನಿಜವಾಗ್ಲು ಅದು ಏನೇ ಆದ್ರೂ ನಾನು ಸಾಯೋವರೆಗೂ ನಿಮ್ ನಂತರ ಕೈ ಬಿಡಲ್ಲ. ಬೇಡ, ಬೇಕಾಗಿಲ್ಲ. ಯಾಕೆ? ಪ್ಲೀಸ್, ಐ ಲವ್ ಯು ಸೋ ಮಚ್. ಐ ರೆಸ್ಪೆಕ್ಟ್ ಯುವರ್ ಫೀಲಿಂಗ್ಸ್, ಬಟ್ ನನಗೆ ನೀವಂದ್ರೆ ಇಷ್ಟ ಇಲ್ಲ. ಓಕೆನಾ? ಕಾಲ್ ಕಟ್ ಮಾಡ್ಲಾ? ಅಲ್ಲ, ನೀವು ನನ್ನ ನೋಡಿಲ್ಲ, ನಾನು ನೋಡಿದ್ರೆ ನನ್ನ ಕಂಡ್ರೆ ಇಷ್ಟ ಇಲ್ಲ ಅಂತ ಹೇಳ್ತೀರಲ್ಲ, ಹೆಂಗೆ? ಅದು ಏನಿದೆ ನನಗೆ? ಸರಿ ಆಯ್ತು, ನಾಳೆ ಡೈರೆಕ್ಟ್ ಆಗಿ ಬಂದು ಸಿಗ್ತೀನಿ, ಓಕೆನಾ? ಸರಿ ಆಯ್ತು, ನಾಳೆ ಎಲ್ಲಿ ಮೀಟ್ ಆಗೋಣ ಹೇಳಿ? ಎಲ್ಲಿ ಮೀಟ್ ಆಗೋಣ ಹೇಳಿ? ನಾನು ಯಾಕೆ ನಿಮ್ಮನ್ನ ಮೀಟ್ ಆಗ್ಬೇಕು? ಏನಂದ್ರಿ? ನಾನು ಯಾಕೆ ನಿಮ್ಮನ್ನ ಮೀಟ್ ಆಗ್ಬೇಕು? ಓಕೆ, ಇಷ್ಟೊತ್ತಲ್ಲಿ ಮಾತಾಡಿದೀವಲ್ಲ, ಇದಕ್ಕೋಸ್ಕರ ಮೀಟ್ ಆಗೋದು ಬೇಡವಾ? ಇಷ್ಟೊತ್ತರ್ಗು ಮಾತಾಡ್ಬಿಟ್ರೆ ಮೀಟ್ ಆಗ್ಬೇಕಾ? ನಲ್ಲ, ನಾನು ನಿಮ್ಮನ್ನ ದಿನ ನಾವು ಇಬ್ರು ಒಂದೇ ಕೋಚಿಂಗ್ ಸೆಂಟರು, ದಿನ ಒಬ್ರು ನೋಡ್ತೀವಿ ಬಿಟ್ರೆ, ಬಟ್ ಆದ್ರೆ ನಾನು ಯಾರಂತ ಗೊತ್ತಾಗ್ಲಿಲ್ಲ ಇನ್ನು, ನಾಳೆ ಗೊತ್ತಾಗುತ್ತೆ. ಸೊ ನಾನು ದಿನ ಬೇರೆಯವ್ರನ್ನ ನೋಡ್ತೀನಿ, ಹಂಗ ಅನ್ಬಿಟ್ಟು ನಾವು ಇಷ್ಟು ದಿನ ಮಾತಾಡ್ಕೊಂಡಿರ್ತೀವ? ಇಲ್ಲ ತಾನೆ? ದಿನ ಆದ್ರೆ ಅವ್ರಿಗೆ ಫೀಲಿಂಗ್ ನಿಮ್ ಮೇಲೆ ಬಂದಿದ್ರೆ ಅವ್ರು ಬಂದು ಮಾತಾಡ್ತಿದ್ರು, ನನಗ್ ಮಾತ್ರ ಬಂದಿದೆ ನಿಮ್ ಮೇಲೆ. ಆಕ್ಚುಲಿ ನಮ್ಮ ಅಮ್ಮ ಹತ್ರ ಹೇಳಿದೀನಿ ಗೊತ್ತಾ ನಿಮ್ ಬಗ್ಗೆ, ನಿಮ್ನಲ್ಲ ಅಷ್ಟೊಂದು ಹೇಳ್ಕೊಂಡಿದೀನಿ ನನ್ನ ಮನೆಯಲ್ಲೂ ಕೂಡ. ಒಂದು ಹುಡುಗಿ ನೋಡಿದ್ರೆ ಚೆನ್ನಾಗಿದ್ದಾಳೆ, ಕ್ರಶ್ ಆಯ್ತು, ತುಂಬಾ ಒಳ್ಳೆ ಹುಡುಗಿ ಅಂತಲ್ಲ. ಹೆಂಗ್ ಡಿಸೈಡ್ ಮಾಡಿದ್ರಿ ನಾನು ಒಳ್ಳೆ ಹುಡುಗಿ ಅಂತ? ನೋಡಿದಾಗ ಗೊತ್ತಾಗುತ್ತೆ ಒಂದು ಹುಡುಗಿ ಹೆಂಗೆ ಯಾವ ತರ ಅಂತ. ಅಟ್ಲೀಸ್ಟ್ ಒಂದು 50% ಅವ್ರು ಗೆಸ್ ಮಾಡ್ಬೋದಲ್ಲ, ನೋಡಿದಾಗ ಅವ್ರ ಬಿಹೇವಿಯರ್ ಆಗಲಿ, ಅವ್ರು ಮಾತಾಡೋದು ಇದಾಗಲಿ. ರಿಯಲಿ ನಾನು ನಿಮ್ಮ ಮೇಲೆ ನನಗೆ ತುಂಬ ಕ್ರಶ್, ಲವ್, ಓಕೆನಾ? ನಾಳೆ ಒಂದು ದಿವಸ ಸಿಗಿ, ಓಕೆನಾ? ಇನ್ನೊಂದು ಟೈಮ್ ಸಿಗಲೇಬೇಡಿ. ನಾಳೆ ನಿಮ್ಗೆ ಏನಾದ್ರು ಓಕೆ ಅಂತ ಅನ್ಸಿದ್ರೆ ನನ್ನ ಜೊತೆ ಫ್ರೆಂಡ್ ಆಗಿ ಫ್ರೆಂಡ್ ಆದಮೇಲೆ ಮುಂದೆ ನೋಡೋಣ, ಓಕೆನಾ? ಅಲ್ಲಿವರೆಗೂ ನಾನು ಏನು ನಿಮಗೆ ಫೋರ್ಸ್ ಮಾಡಲ್ಲ, ನಿಮ್ಮ ಹತ್ರ ಮತ್ತೆ ಪದೇ ಇದು ಮಾಡಲ್ಲ, ಟಾರ್ಚರ್ ಕೊಡೋದಾಗಲ್ಲ, ನಾನು ಮಾಡಲ್ಲ. ಫ್ರೆಂಡ್ಲಿ ಆಗಿ ಇರೋಣ, ಫ್ರೆಂಡ್ಲಿ ಆಗಿ. ನೀವು ನನ್ನ ಅನ್ನ ಕಡಿಮೆ ನೋಡಿದ್ದೀರಾ? ಹಾಂ, ಓಕೆ. ನಾಳೆ ಇವಾಗ ನೀವು ನನ್ನ ಮೀಟ್ ಮಾಡಬೇಕು. ನನ್ನ ಕ್ಲಾಸಿಗೆ ಬನ್ನಿ. ಕ್ಲಾಸಲ್ಲಿ ಬೇಡ ಅಂದ್ರೆ ಕ್ಲಾಸಿಗೆ ಬರ್ತೀನಿ. ಇಲ್ಲ ಪರವಾಗಿಲ್ಲ, ಕ್ಲಾಸಿಗೆ ಬನ್ನಿ. ಕ್ಲಾಸಿಗೆ ಬರ್ತೀನಿ, ನಾಳೆ ನಾನು ಬರ್ತೀನಿ, ಓಕೆನಾ? ಇಲ್ಲ, ನಾನು ನಮ್ಮ ಕ್ಲಾಸಿಗೆ ಬನ್ನಿ ಅಂತ ಹೇಳಿದ್ದು.
ಓಕೆ ನಾನು ಕ್ಲಾಸಿಗೆ ಬರ್ತೀನಿ, ಅಂದರೆ ನಾನು ನಿಮ್ಗೆ ಹತ್ರ ಹೇಳ್ಕೊಳ್ಳೋಣ, ನಾನೇ ಅದು ಅಂತೆಲ್ಲ ಹೇಳ್ಕೊಳ್ಳಲ್ಲ. ಆಚೆ ಸಿಗಿ, ಆಚೆ ಮಾತಾಡೋಣ. ಇಲ್ಲ, ನಾನು ಆಚೆಗಡೆ ಮಾತಾಡಲ್ಲ. ಯಾಕೆ? ಹಂಗೆ ಫ್ರೆಂಡಾಗಿ ಮೀಟ್ ಆಗ್ಬೇಕು ತಾನೇ. ನಮ್ಮ ಕ್ಲಾಸಲ್ಲಿ ಕಾರಿಡಾರ್ ಹತ್ರ ಬನ್ನಿ, ಹಾಂ ಅಲ್ಲಿ ಮಾತಾಡಿ, ಏನು ಮಾತಾಡ್ಬೇಕು. ಓಕೆ ಆಯಿತು, ಬರ್ತೀನಿ ಬಿಡಿ. ಹಾಂ, ಎಷ್ಟೊತ್ತಿಗೆ? ನನಗೆ ಗೊತ್ತಿಲ್ಲ. ಗೊತ್ತಿಲ್ಲ? ಸರ್ ನಿಮ್ಮ ಫೋನ್ ಮಾಡಲಾ? ವಾವ್, ನೀವು ನಿಜವಾಗ್ಲೂ ಅನ್ಅಕಾಡೆಮಿಯಲ್ಲೇ ಇರ್ತೀರಾ? ಅಯ್ಯೋ ದೇವ್ರೆ, ಇಷ್ಟೊತ್ತರೆಗೂ ಮಾತಾಡಿ ಇಷ್ಟೊತ್ತರೆಗೆ ನೀವು ಮತ್ತೆ ಅನ್ಅಕಾಡೆಮಿಯಲ್ಲಿ ಇದ್ದೀರಾ ಅಂತ ಕೇಳ್ತೀರಲ್ಲ. ಮತ್ತೆ ಬಂದು ಕಾಲ್ ಮಾಡೋಣ ಅಂತ ಕೇಳ್ತಿದ್ದೀರಾ? ಫೋನಲ್ಲಿ ನಾನು ಪಕ್ಕದಲ್ಲಿ ಇಟ್ಕೊಂಡು ಕೂತಿರ್ತೀನ? ಬಂದು ಕಾಲ್ ಮಾಡಿದ ತಕ್ಷಣ ನಾನು ಪಿಕ್ ಮಾಡ್ಬಿಡೋದಕ್ಕೆ? ಅಂದರೆ ಮಾರ್ನಿಂಗು ಬಂದ್ಮೇಲೆ ನಾನು ಕಾಲ್ ಮಾಡ್ತೀನಿ, ಅಥವಾ ನೀವು ಯಾವ ಟೈಮಿಂಗ್ಸ್ಗೆ ಬರ್ತೀರಾ ಅಂತ ಹೇಳಿ ಬರ್ತೀನಿ ನಾನು ಅಲ್ಲಿ. ನನಗೂ ಗೊತ್ತಿಲ್ಲ. ಸೊ ಓಕೆ, 10 o'clock ಬಂದು ನಾನು ಮೀಟ್ ಆಗ್ತೀನಿ. ಸಾರಿ, ಐ ಕಾಂಟ್. ಓಕೆ 12. ಸೊ ಬ್ರೇಕ್ ಟೈಮಲ್ಲಿ ಬರ್ತೀರಾ? ಓಕೆ, ನೈಸ್. ಬನ್ನಿ ಬನ್ನಿ. ಓಕೆ. ಏನು ಯಾಕೆ? ಮಾತಾಡಬೇಕು ಅಂದ್ರಲ್ಲ, ಬನ್ನಿ ಅಂತ ಹೇಳಿದೆ. ಸರಿ ಆಯಿತು. ಮಾತಾಡಿದ್ದು ಕಾಲ್ ಕಟ್ ಮಾಡ್ಬೋದಾ? ಊಟ ಮಾಡಿದ್ರಾ? ಇಲ್ಲಾಂದ್ರೆ ಸ್ವಿಗ್ಗಿ ಏನಾದ್ರು ಮಾಡಲ್ಲ, ಬರಲ್ಲ, ತಗೋಬರಲ್ಲ? ಸ್ವಿಗ್ಗಿ ಇಲ್ಲ, ನಾನೇನಾದ್ರು ತರಲ್ಲ? ಓಕೆ ಸರಿ, ಊಟ ಮಾಡಿ ಮಲ್ಕೊಳ್ಳಿ, ನಾನು ಬಂದು ಮಾತಾಡ್ತೀನಿ. ಐ ಥಿಂಕ್ ಫ್ರೆಂಡ್ ಆಗ್ತೀನಿ ಅಂತ ಅನ್ಕೊಂಡಿದ್ದೀನಿ. ಪ್ಲೀಸ್ ಫ್ರೆಂಡ್ ಮಾಡ್ಕೊಳ್ಳಿ, ಆಮೇಲೆ ಇಷ್ಟ ಆದರೆ ಲವರ್ ಆಗೋದಲ್ಲ, ಆಮೇಲೆ ನಿಮ್ಮ ಕೈಯಲ್ಲಿ ಐತೆ. ಬಾಯ್ ಬಾಯ್. ಹಾಂ ಬಾಯ್ ಬಾಯ್. ಇರಿ ಅವರು ಯಾರು ನಿಮ್ಮ ಫ್ರೆಂಡು? ನಿಮ್ಮ ಫ್ರೆಂಡ್ ಹೆಸರು ಕೇಳಿದ್ರಲ್ಲ, ಹೇಳ? ಹೇಳಂಗಿದ್ರೆ ಹೇಳಿ, ಬಿಡಂಗಿದ್ರೆ ಬಿಡಿ. ಇರಿ ಒಂದು ನಿಮಿಷ, ಆಮೇಲೆ ಅವನ್ನ ಬೈಯಲ್ಲ ತಾನೆ? ಬೃಂದ ಇಲ್ಲಿ? ಬೃಂದ ಯಾರೇ ನೀವು? ಬೃಂದ ಎಲ್ಲ ನಿಮಗೇನ್ ಗೊತ್ತು? ಏನ್ ಬಸ್ ಮಾತಾಡ್ತಿದ್ದೀರಾ? ಅಂದ್ರೆ ಹಲೋ, ಬೃಂದ ಹೆಂಗ್ ಗೊತ್ತು ನಿಮಗೆ? ನೀವು ಅವರು ಮಾಲಿಗೆ ಬಂದಿಲ್ವಾ? ಯಾವ ಮಾಲಿಗೆ? ನೀವು ಮತ್ತೆ ನಿಮ್ ಬೃಂದ ಮತ್ತೆ ಅವ್ರ ಫ್ರೆಂಡ್ ಒಬ್ರು. ಏನ್ ಮಾಡೋದು, ಬೃಂದಾನೇ ನಂಬರ್ ಕೊಟ್ಟಿದ್ದು. ಓಕೆ, ನೈಸ್ ಜೋಕ. ಥ್ಯಾಂಕ್ ಯು. ನೈಸ್. ನೀವು ನಂಬ್ತಿಲ್ವಾ? ಬೃಂದ ನಂಬರ್ ಕೊಟ್ಟಿದ್ದಂತ ನೀವು ನಂಬ್ತಿಲ್ವಾ? ನೆವರ್. ನೆವರ್. ಯಾಕೆ? ಅಂದ್ರೆ ಎಷ್ಟೋ ಜನ ಹುಡುಗರು ಅವಳ ಹತ್ರ ನಂಬರ್ ಕೇಳಿದಾರೆ, ಅವಳು ಇದುವರೆಗೂ ಕೊಟ್ಟಿಲ್ಲ, ನನಗೆ ಗೊತ್ತು. ಬಟ್ ನನಗೆ ಕೊಟ್ಟಿದ್ದಾರೆ. ನೀವೇನ್ ಸ್ಪೆಷಲ್ ಅಂದ್ಬಿಟ್ಟು ನಿಮಗೆ ಕೊಟ್ಟಿರ್ತಾರೆ. ಹೌದು, ಅವ್ರಿಗೆ ಆಕ್ಚುಲಿ ಗೊತ್ತು, ಅವ್ರಿಗೆ ನಾನು ನಿಮ್ಮ ಸ್ಲೋ ಮಾಡ್ತೀನಿ ಅಂತ, ಅದಕ್ಕೋಸ್ಕರನೇ ಸರಿ ಓಕೆ ನೀವು ಹಂಗೆ ಇರಿ, ನಾನು ನಿಮ್ಗೆ ಕಾನ್ಫಿಡೆನ್ಸ್ ಆಗ್ತೀನಿ, ಬೃಂದಾಗೆ ಕೇಳ್ತೀನಿ. ಬೇಡ ಇರಿ. ಹಲೋ ಹಲೋ ಹಲೋ. ಬೇಡ ಇರಿ, ಪಾಪ ಅವನು ಯಾಕೆ ಇಷ್ಟೊತ್ತಲ್ಲಿ ಡಿಸ್ಟರ್ಬ್ ಮಾಡ್ತೀರಾ? ಅಯ್ಯೋ, ನಾವು 1 ಗಂಟೆವರೆಗೂ ವಿಡಿಯೋ ಕಾಲಲ್ಲಿ ಮಾತಾಡ್ತೀವಿ, ಇದೆಲ್ಲ ಏನ್ ಲೆಕ್ಕ ಇಲ್ಲ. ಅವ್ರು ನಾವೇನು ಡೈರೆಕ್ಟಾಗಿ ಕರೆಸ್ತೀನಿ ಬಿಡಿ. ಓಕೆ, ಡೈರೆಕ್ಟಾಗಿ ಕರೆಸಿ. ಸರಿ ಆಯ್ತು, ಬೃಂದಾಗೆ ಕಾನ್ಫರೆನ್ಸ್ ಆಗ್ತಾ. ಆಯ್ತು, ಓಕೆ, ಹಾಕಿ. ಹಾಕ್ತೀನಿ.